ಇವ್ರ ಪರಿಚಯ ಹೇಗಾಯಿತು, ನಮ್ಮ ಸ್ನೇಹ ಹೇಗೆ ಬೆಳೀತು ಎಲ್ಲವನ್ನು ಮೇಡಮ್ ಹೇಳಿದ್ದಾರೆ. ನನ್ನನ್ನು ಮಂಗಳೂರಿಗೆ ಕರೆಸಿ ಆ ಸೀರಿಯಲ್ ಮಾಡಿದರು. ತುಂಬ ಅದ್ಭುತವಾಗಿ ಮಾಡಿದರು. 2 days ಶೂಟಿಂಗ್ ಮಾಡಿದ್ರು. ಆಗ ಬೆಳೆದ ಸ್ನೇಹ. ನಾನು ಮಂಗಳೂರಿಗೆ ಬೇರೆ ಸಿನಿಮಾ ಶೂಟಿಂಗ್ ಹೋದ್ರು, ಅಲ್ಲಿ ಯಾವ್ದಾದ್ರು ಪ್ರೆಸ್ ಮೀಟ್ ಆದರೂ ನಾನು ಇರೋ ಜಾಗಕ್ಕೆ, ನಾನು ಇರೋ ಹೋಟ್ಲಿಗೆ ಬಂದು ನನ್ನ ಮಾತಾಡಿಸ್ಕೊಂಡು ಹೋಗ್ತಾರೆ. ಬರೀ ಕೈಯಲ್ಲಿ ಬರಲ್ಲ, ಏನಾದರೂ ಒಂದು ಗಿಫ್ಟ್ ತಂದು ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ತುಂಬ ಹಂಬಲ್ ಆಗಿದ್ದಾರೆ. ನನಗೆ ಫಾದರ್ ಇಮೇಜ್ ನೀವು ಅಂತಾರೆ. ನನಗೆ ಇವರು ಗಾಡ್ ಫಾದರ್ ಇಮೇಜ್. ಹಾಗಾಗಿ ಆ ಎಮೋಷನಲ್ ಟಚಿಂಗ್ ಇದೆ ನಮ್ಮಿಬ್ಬರಲ್ಲಿ. ಹಾಗಾಗಿ ನಾನು ಖುಷಿಯಿಂದ ಬಂದಿದ್ದೀನಿ. ಆದರೆ ನಾನು ಕರ್ತವ್ಯದಲ್ಲೇ ಇದ್ದೀನಿ. ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ರವಿ ಶ್ರೀವತ್ಸ ಅಂತ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಗ್ಯಾಂಗ್ ಆಫ್ ಯೂಕೋ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದರು. ಅವರೀಗ ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ, ತುಂಬ ಅದ್ಭುತವಾದ ಕತೆ. ಅದೇನು ಅಂದರೆ ಬೆಳಿಗ್ಗೆ ಶೂಟಿಂಗ್ ಮಾಡಿದ್ದನ್ನು ಸಾಯಂಕಾಲ ಡಬ್ಬಿಂಗ್ ಮಾಡಬೇಕು. ನಾನು ಅರ್ಧ ಗಂಟೆ ಬರ್ತೀನಿ ಅಂತ ಬಂದ್ಬಿಟ್ಟಿದ್ದೀನಿ. ಇಲ್ಲಿಂದ ನಾನು ಹೋಗೋಕ್ಕೆ 2 ಗಂಟೆ ಬೇಕಲ್ಲಿಗೆ. ಹಾಗಾಗಿ ನಾನು ಸ್ವಲ್ಪ ತರಾತುರಿಯಲ್ಲಿದ್ದೇನೆ. ಇದೇ ಹೆಸರಲ್ಲಿ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ ಫರ್ನಾಂಡಿಸ್ ಅವರು. ಅದಕ್ಕೆ ಕೈ ಜೋಡಿಸಿದ್ದಾರೆ, ಮನಸೋತಿದ್ದಾರೆ. ಆಸ್ಟ್ರೇಲಿಯಾದಿಂದ ನಿರ್ಮಾಪಕರು ಬಂದಿದ್ದಾರೆ. ಇವರು ನೆಲೆಸಿರೋದು ಅಲ್ಲೇ. ಆದರೆ ಒಂದು ಊರು, ಹುಟ್ಟಿದ ಊರು, ಆ ಊರಿನ ಋಣ ತೀರಿಸ್ಬೇಕು, ಅಲ್ಲೇನಾದರೂ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ಬಂದಿದ್ದಾರೆ. ಅವರಿಗೆ ಶುಭ ಹಾರೈಸ್ತೀನಿ. ಫರ್ನಾಂಡಿಸ್ ಅವ್ರಿಗೂ ಶುಭ ಹಾರೈಸ್ತೀನಿ. ಒಳ್ಳೆ ನಿರ್ದೇಶಕರು, ಒಳ್ಳೆ ಸಿಂಗರು. ಹೇಗೆ ಅಂದರೆ ಸ್ಮಾರ್ಟ್ ಫೋನ್ ಇದ್ದಂಗೆ ಎಲ್ಲ ಕೆಲಸನೂ ಮಾಡ್ತಾರೆ. ನಿರ್ದೇಶನ ಮಾಡ್ತಾರೆ, ಸಾಹಿತ್ಯ ಬರೀತಾರೆ, ಸ್ಕ್ರಿಪ್ಟ್ ಬನ್ನಲ್ಲಿ ಚಿತ್ರಕಥೆ ಬರೀತಾರೆ, ಎಲ್ಲವೂ ಇದೆ. ಅದು ಎಕ್ಸ್ಪ್ಲೋರ್ಡ್ ಆಗೋಕ್ಕೆ ಒಂದು ಜಾಗ ಸಿಗ್ತಾ ಇಲ್ಲ ಅವ್ರಿಗೆ. ತುಂಬ ಕನಸು ಹೊತ್ತಿದ್ದಾರೆ. ಆ ಕನಸೆಲ್ಲ ನನಸಾಗಲಿ, ಈ ಸಿನಿಮಾ ಬೇಗ ಶುರುವಾಗಲಿ, ಅದು ಚೆನ್ನಾಗಿ ಮೂಡಿ ಬರಲಿ. ಟೈಟ್ಲೇ ತುಂಬ ಚೆನ್ನಾಗಿದೆ. ಯಂಗ್ಸ್ಟರ್ಸು ಮತ್ತು ಸ್ವಲ್ಪ ಓಲ್ಡ್ ಏಜ್ ಆದಮೇಲೆ ಫೀಲಿಂಗ್ ಏನಿರುತ್ತೆ ಅಂತ. ಸುಮಾರಾಗಿ ಎಲ್ಲರ ಜೀವನದಲ್ಲೂ ಈ ಥರದ್ದು ಒಂದು ಸಣ್ಣದಾಗಿ ನಡೆಯುತ್ತೆ. ಬ್ರೇಸ್ಲೆಟ್ ಕೊಡದೇ ಇದ್ರು ಲಾಲಿಪಾಪಾರು ಕೊಟ್ಟಿರೋ ನೆನಪನ್ನ ನೆನೆಸ್ಕೊಂಡು ಅಯ್ಯೋ ಅವಳು ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ನೆನೆಸ್ಕೊಳ್ಳೋರು ತುಂಬ ಜನ ಇದ್ದಾರೆ. ಇದು ಎಲ್ಲರನ್ನೂ ರೀಚ್ ಆಗುವಂತ ಒಂದು ಕತೆ ಇಟ್ಕೊಂಡಿದ್ದಾರೆ. ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಆತ್ಮೀಯ ಸ್ನೇಹಿತರು ವಿನ್ಸೆಂಟ್ ಫರ್ನಾಂಡಿಸ್ ಅವರು ತುಂಬಾ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡಿದ್ದಾರೆ. ಎಲ್ರಿಗಿಂತ ಮುಂಚೆ ನಾನೇ ನೋಡಿರೋದು. ಅವ್ರ ಜೊತೆ ನಾವು ಕೂಡ ಸೇರಿ ಒಂದು ವೆಬ್ ಸೀರೀಸ್, ಒಂದು ಸೀರಿಯಲ್ ಮಾಡಿದ್ವಿ. ಅದನ್ನ ಬಿಡುಗಡೆ ಆಗ್ಬೇಕದು. ಕನ್ನಡ ಮತ್ತೆ ಎಷ್ಟು ಲ್ಯಾಂಗ್ವೇಜ್, ಕನ್ನಡ ತುಳು 2 ಭಾಷೆಯಲ್ಲಿ ನಾನು ಕೂಡ ಆಕ್ಟ್ ಮಾಡಿದ್ದೀನಿ. ಅದಾದಷ್ಟು ಬೇಗ ತೆರೆ ಕಾಣಬೇಕು ಅಂತ ಓಡಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಅವರ ಮೇಲೆ ಇರಲಿ. ತುಂಬಾ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು. ಉಪೇಂದ್ರ ಅವ್ರ ಪರಿಚಯ ಇದ್ದಾರೆ. ಅವ್ರಿಗೆ ಅವ್ರ ನಂಬರ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಯಾರಾದ್ರೂ ಇದ್ರೆ ಪಾಪ ಕೊಡ್ರಿ ನಂಬರ್, ಇಲ್ಲ ನೀವೇ ಫೋನ್ ಮಾಡಿ ಕಾನ್ಫರೆನ್ಸ್ ತಗೊಳ್ಳಿ. ಅವ್ರಿಗೆ ಅವರನ್ನ ಭೇಟಿ ಮಾಡುವಂತ ಅವಕಾಶವನ್ನು ಮಾಡಿಕೊಡಿ. ಅವರ ಪ್ರತಿಭೆ ಬರೀ ಗಲ್ಫ್ ಕಂಟ್ರಿಗೆ ಇರೋದು ಬೇಡ, ನಮ್ಮ ಕರ್ನಾಟಕದಲ್ಲೇ ಹುಟ್ಟಿರೋರು ಇಲ್ಲಿಗೆ ಬರಲಿ ಅವರ ಪ್ರತಿಭೆ ಅಂತೇಳಿ ಆಶಿಸ್ತೇನೆ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮಗೆಲ್ಲರಿಗೆ ಸರ್. ಇದು ನನ್ನೊಂದು ಫಸ್ಟ್ ಟೈಮ್ ಕನ್ನಡದಲ್ಲಿ ಒಂದು ಫಸ್ಟ್ ಸಾಂಗ್, ವಿಡಿಯೋ ಸಾಂಗ್ ಮಾಡಿದ್ದೇನೆ. ನಾವು ಸಾಂಗ್ ಮಾಡುವಾಗ we never thought that we are going to do this movie, okay, but gradually after editing we are sitting now ಕೂತ್ಕೊಂಡು ಮಾತಾಡುವಾಗ my colleague, my friends, everyone told me that you have to film ಮಾಡಬಾರದು. they can see the storyline behind that song. So now plan ಮಾಡಿದ್ದು, let's see, decide model first. Now
ಸಾಂಗ್ ರಿಲೀಸ್ ಮಾಡುವ. ಸೊ ಹಾಗೆ ನಾವು ಸಿರೀಸ್ ಅವ್ರ ಹತ್ರ ಮಾತಾಡುವಾಗ ಅವರೆಲ್ಲರೂ ಓಕೆ, ನಾನು ನಮ್ಮ ಸೈಡಿಂದ ಫುಲ್ ಸಪೋರ್ಟ್ ಮಾಡ್ತೇನೆ ನಿಮಗೆ. ಸೊ ದಟ್ಸ್ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. Sir, I have to speak only in English. During my days with Smita, and I will always see Kemal, just just hitting his thighs like in a drumming scene and whatever it is. So when I asked the mother, is the boy really interested in drumming? So she said, yeah, he is very much interested. So we put him for a drumming classes. He just started a year and a half ago, but we could see a lot of progress in what he is doing. And predominantly he prefers to do rock, metal, heavy metal and those kind of songs. And then the girl Karen, we asked her what is her dream. She says she wants to be like Kylie Jenner, So we said, okay, let's give it a try. But to get into a position like Kylie Jenner, you got to start from somewhere, So you got to start small, then go big. So that is why we decided on we will do a scene, a movie kind of scene, and work towards it, and to take it as the days go by, to take it to the next level, and so on and so forth. So this is the actual background of the song and her aspirations. And to my surprise, the mother said she has also acted in one kind of a song or whatever it is. So we said, okay, we can add that into the mix, and we go from there. And that is how this idea originated. We met Vincent, and he told this is how it is going to be, and that is how it was shot. So this is the broad guidelines as to how we started this concept, and then how this concept has taken its root, and we want it to grow to a very, very big tree. So that's the plan. ನಾನು ಇದು ಈ ಸಾಂಗಿಗೆ ಅದು ಆಕ್ಸಿಡೆಂಟ್ಲಿ ನಾನು ಆಕ್ಟ್ ಮಾಡಿದ್ದು. ಇವರು ಡೈರೆಕ್ಟರ್ ಮತ್ತೆ ಬಂದು ಕೇಳಿದಾಗ ಆಕ್ಚುಲಿ ನನ್ನ ಮಗಳು ಆಕ್ಟಿಂಗ್ ಮಾಡ್ಲಿಕ್ಕಿಂತ ಹೇಳಿದ್ರು. ಮತ್ತೆ ಇವರು ಹೇಳಿದ್ರು ಅಂದ್ರೆ ಓಲ್ಡ್ ಏಜ್ ವರ್ಷನ್ಗೆ ನೀವು ಮಾಡ್ಬೋದ, ಹಾಗೆ ನಾವೊಂದು ಟ್ರೈ ಮಾಡುವ ಅಂತ ಹೇಳಿ ಮಾಡಿದ್ದು. Actually, I can't understand Kannada. Okay, this project. To be honest, I'm excited. At the same time, when Vincent sir asked me if you are interested in coming for this music show, I was like, yeah, why not? Let's try. That's what I thought. ನಾನು ನಾಬರ್ಡ್ ಸರ್ ಮತ್ತೆ ಲೈಕ್ ವಿನ್ಸೆಂಟ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅದೇ ಒಮ್ಮೆ ಮಂಗಳೂರಿಂದ ನಾನು ಬ್ಯಾಂಗ್ಳೂರಿಗೆ ಬರುವಾಗ ಒಂದು ಕಾಲ್ ಬಂತು, ಲೈಕ್ ನೀ ಯಾಕೆ ಮಾಡ್ತೀಯಾ ಅಂತ, ಒಂದು ಸಾಂಗ್ ಉಂಟು ಅಂತ. ಸೊ ಯೂಶಲ್ ನಂಗೆ ಲೈಕ್ ನಾನು ಲಾಂಗ್ ಟೈಮ್ ಆಯ್ತು, ನಾನು ಒಮ್ಮೆ ಕೊಂಕಣಿ ಸಾಂಗ್ ಮಾಡಿದ್ದೆ ಒಂದು ಲೈಕ್ 4 years ಬ್ಯಾಕ್. ಸೊ ನಂಗೆ ಟಚ್ ಇರಲಿಲ್ಲ. ಸೊ ನಾನು ಹೇಳಿದೆ ವಿಲ್ ಸಿ ಅಂತ, ಲೈಕ್ ಮತ್ತೆ ನಂಗೆ ಲೈಕ್ ಅಶ್ವಿನ್ ಡಿಕೋಸ್ ಸಿಂಗರ್ ಮಂಗಳೂರಿಂದ. ಸೊ ಅವ್ರ ಹೆಸರು ಹೇಳಿದ್ರು ಯು ಗೋ ಫಾರ್ ಇಟ್ ಅಂತ. ಸೊ ಮತ್ತೆ ಲೈಕ್ ನನ್ನ ಫ್ಯಾಮಿಲಿ ಫ್ರೆಂಡ್ ಇದ್ರು, ಸೊ ಅವರ ಹೆಸರು ವಾಣಿ ಅಂತ. ಸೊ ಅವ್ರು ಹೇಳಿದ್ರು ಜಸ್ಟ್ ಹೋಗು, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ನಾನು ಇದು ನಂಗೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಂದು ಸಹಾಯ ಆಯಿತು. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ. ಆಕ್ಚುಲಿ ಲಕ್ಷ್ಮೀಕಾಂತ್ ಈ ಸಾಂಗ್ ತಗೊಂಡು ಫಸ್ಟ್ ಬಂದು ತೋರಿಸಿದ ತಕ್ಷಣನೇ ನನಗೆ ಡೌಟ್ ಆಯ್ತು, ಇವರು ಇಷ್ಟು ವರ್ಷ ವೆಯ್ಟ್ ಮಾಡಿ ಶೂಟ್ ಮಾಡಿರೋದ, ಅಂದ್ರೆ ಇಬ್ರು ಒಂದೇ ತರ ಟ್ವಿನ್ಸ್ ಇದಾರಲ್ಲ ಹೇಗೆ ಅಂತ. ಆಮೇಲೆ ಗೊತ್ತಾಯ್ತು ಅಮ್ಮ ಮಗಳು ಅಂತ ಹೇಳಿ. ಸೊ ಆಮೇಲೆ ದುಬೈಯಿಂದ ನಮ್ಮ ವಿನ್ಸೆಂಟ್ ಬಂದ್ರು, ಅವ್ರು ಕೇಳಿದ್ರು ಸರ್ ಹೇಗಿದೆ, ಲೈಕ್ ಹೇಗೆ ಮಾಡೋಣ ಅಂತ ಹೇಳಿ. ಇದ್ರ ಜೊತೆಗೆ ಅವ್ರದ್ದು 5 ಸಾಂಗ್ ತಗೊಂಡು ಬಂದ್ರು. ಎಷ್ಟು ಮೆಲೋಡಿಯಾಗಿ, ಕಂಪೋಸ್ಡ್ ಆಗಿ, ನೀಟಾಗಿ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಇದನ್ನ ಹಾಡು ನೋಡಿದ್ಮೇಲೆ ಡೈರೆಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಸರಿ ಸರ್, ಹಾಗೆ ಮುಂದುವರಿತಾ ನೆಕ್ಸ್ಟ್ ಸಿನಿಮಾ ಮಾಡ್ಬೋದಲ್ಲ ಅಂತ ಹೇಳಿದಾಗ, ಇಲ್ಲ ಸರ್ ಸಿನಿಮಾ ಆಲ್ರೆಡಿ ಸ್ಕ್ರಿಪ್ಟು ರೆಡಿ ಇದೆ, ಸೊ ಸಿನಿಮಾ ಮಾಡ್ತಾ ಇದೀವಿ ನೆಕ್ಸ್ಟ್ ಫರ್ದರ್ ಅಂತ ಹೇಳಿ ಪ್ರೊಡ್ಯೂಸರ್ನ ಕರ್ಕೊಂಡು ಬಂದ್ರು. ಪ್ರೊಡ್ಯೂಸರ್ ನೋಬಲ್ ಬಂದ ತಕ್ಷಣ ಹೇಳಿದ್ರು, ಸರ್ ಇಟ್ ಈಸ್ ಗೋಯಿಂಗ್ ಟು ಒನ್ ಆಫ್ ಗುಡ್ ಆಕ್ಚುಲಿ, ಈ ಸಾಂಗ್ ಇಂದ ವಿ ಹ್ಯಾವ್ ಟು ಕಮ್ ಬರಬೇಕು. ಮತ್ತೆ ನಮ್ದು 11 years ಓಲ್ಡ್ ಬಾಯ್
ಇವನು ಇದಕ್ಕೆ ಡ್ರಮ್ಮರ್ ಮಾಡಿದ್ದಾನೆ, ಡ್ರಮ್ ಮಾಡಿದ್ದಾನೆ, ಸೊ ಡ್ರಮ್ ನುಡಿಸಿದ್ದಾನೆ. ಸೊ ಸಿನಿಮಾ ಪೂರ್ತಿ ಬ್ಯಾಕ್ಗ್ರೌಂಡ್ ಇವನೇ ಮಾಡಬೇಕು. ಸೊ ಅದೊಂದು ಹೋಪ್ ಇದೆ ಸರ್, ನಮ್ಗೆ ತುಂಬಾ ಚೆನ್ನಾಗಿ ಈ ಹ್ಯಾಸ್ ಟು ಕಮ್ ಅಂತ ಹೇಳಿದ್ರು. ಸರಿ ಸರ್, ಹಾಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಇಲ್ಲಿ ಎಲ್ಲರೂ ಕೂತ್ಕೊಂಡು ಇದು ಸಾಂಗ್ ನೋಡಿ ಈ ಸಾಂಗ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಲೋಡಿಯಾಗಿ ಕೇಳುವಂಥದ್ದು. ಆಮೇಲೆ 5 ಸಾಂಗ್ಗಳು ತುಂಬಾ ಚೆನ್ನಾಗಿದೆ, 5 ಸಾಂಗ್ಗಳು ಕೇಳಿಸಿದ್ರು. ಇಟ್ ಇಸ್ ರಿಯಲಿ ಕಮ್ ಔಟ್ ವೆಲ್.